ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು 6ನೇ ತರಗತಿಯ ಸಮಾಜ ವಿಷಯದಲ್ಲಿ ಬರತಕ್ಕಂಥ ನಮ್ಮ ಕರ್ನಾಟಕ ಮೈಸೂರು ವಿಭಾಗ ಅಂತಕ್ಕಂಥ ಪಾಠದ ಮುಂದುವರಿದ ಭಾಗವನ್ನು ಈಗ ಅಧ್ಯಯನ ಮಾಡೋಣ. ಹಾಗಾದರೆ ಪಾಠದ ಹೆಸರು ನಮ್ಮ ಕರ್ನಾಟಕ ಮೈಸೂರು ವಿಭಾಗ. ನಮ್ಮ ಕರ್ನಾಟಕ ಮೈಸೂರು ವಿಭಾಗ. ಈಗಾಗಲೇ ಈ ಮೈಸೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆಯ ಕುರಿತು ಅಧ್ಯಯನವನ್ನ ನಾವು ಮಾಡಿದ್ದೀವಿ. ಹಿಂದಿನ ಒಂದು ಅವಧಿಯಲ್ಲಿ ನಾವು ಈ ನಮ್ಮ ಕರ್ನಾಟಕ ಮೈಸೂರು ವಿಭಾಗದ ಒಂದು ಚಾರಿತ್ರಿಕ ಹಿನ್ನೆಲೆಯ ಕುರಿತು ವಿವರವಾಗಿ ಅಧ್ಯಯನವನ್ನ ಮಾಡಿದ್ದೀವಿ. ಹಾಗಾದರೆ ಈ ಒಂದು ಅವಧಿಯಲ್ಲಿ ಮೈಸೂರು ವಿಭಾಗದಲ್ಲಿ ಬರ್ತಕ್ಕಂಥ ಅರಣ್ಯಗಳು ಯಾವುವು, ಅಲ್ಲಿರ್ತಕ್ಕಂಥ ವನ್ಯಮೃಗಧಾಮಗಳು ಯಾವುವು, ಅಲ್ಲಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಅನ್ನೋದರ ಕುರಿತು ಈ ಒಂದು ಅವಧಿಯಲ್ಲಿ ನಾವು ಅಧ್ಯಯನವನ್ನ ಮಾಡೋಣ. ಹಾಗಾದರೆ ಈಗ ನಾವು ಅಧ್ಯಯನ ಮಾಡತಕ್ಕಂಥ ಒಂದು ಘಟಕ ಯಾವುದು ಅಂತಂದ್ರೆ ಅರಣ್ಯಗಳು. ಅರಣ್ಯಗಳು ಎರಡನೇದಾಗಿ ಬರ್ತಕ್ಕಂಥದ್ದು ವನ್ಯಮೃಗಧಾಮಗಳು. ವನ್ಯಮೃಗಧಾಮಗಳು ಮೂರನೇದಾಗಿ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಉದ್ಯಾನಗಳು. ಹೀಗೆ ಈ ಮೈಸೂರು ವಿಭಾಗದಲ್ಲಿ ಬರ್ತಕ್ಕಂಥ ಅರಣ್ಯಗಳು ಯಾವಲ್ಲಿ ಕಂಡು ಬರ್ತಾ ಇದ್ದಾವೆ, ಅಲ್ಲಿರ್ತಕ್ಕಂಥ ವನ್ಯಮೃಗಧಾಮಗಳು ಯಾವುವು ಅನ್ನೋದನ್ನ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಜೊತೆಗೆ ಉದ್ಯಾನವನಗಳು ಯಾವ್ಯಾವಲ್ಲಿ ಕಂಡು ಬರ್ತಾ ಇದ್ದಾವೆ ಅನ್ನೋದರ ಕುರಿತು ಈ ಒಂದು ಅವಧಿಯಲ್ಲಿ ಅಧ್ಯಯನ ಮಾಡೋಣ. ಹಾಗಾದ್ರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಈ ಮೈಸೂರು ವಿಭಾಗದಲ್ಲಿ ಅನೇಕ ಸುಂದರವಾಗಿರ್ತಕ್ಕಂಥ ಜಲಪಾತಗಳು ಅಲ್ಲಿ ಹರಿತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಗಗನಚುಕ್ಕಿ, ಬರಚುಕ್ಕಿ ಜಲಪಾತ ಇರಬಹುದು, ಈರ್ಫು ಜಲಪಾತ ಇರಬಹುದು, ಹೆಬ್ಬೆ ಜಲಪಾತ, ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಜಲಪಾತಗಳು ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದನ್ನ ಈಗಾಗಲೇ ನಾವು ಹಿಂದಿನ ಅವಧಿಯಲ್ಲಿ ಅಧ್ಯಯನವನ್ನ ಮಾಡಿದ್ದೀವಿ. ಅಲ್ಲಿ ಸಿಗ್ತಾ ಇರತಕ್ಕಂಥ ಖನಿಜಗಳ ಬಗ್ಗೆ ಕೂಡ ಹಿಂದಿನ ಅವಧಿಯಲ್ಲಿ ನಾವು ಅಧ್ಯಯನವನ್ನ ಮಾಡಿದ್ದೀವಿ. ಅಲ್ಲಿ ಬಾಕ್ಸೈಟ್ ಇರಬಹುದು, ಫೆಲ್ಸೈಟ್ ಇರಬಹುದು, ಕ್ರೋಮೈಟ್ ಇರಬಹುದು, ಸುಣ್ಣಕಲ್ಲು ಇರಬಹುದು, ಗ್ರಾನೈಟ್ ಇರಬಹುದು, ಮ್ಯಾಂಗನೀಸ್, ಇವೆಲ್ಲ ಖನಿಜಗಳು ಮೈಸೂರು ವಿಭಾಗದಲ್ಲಿ ಹೇರಳವಾಗಿ ಬರುತ್ತಾ ಇರತಕ್ಕಂಥದ್ದನ್ನ ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಮೈಸೂರು ಅಂದ ತಕ್ಷಣ ಇದು ಅರಣ್ಯಗಳ ನಾಡು ಅಂತೇಳಿ ಕರೀತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಪ್ರಮಾಣದ ಅರಣ್ಯ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಈ ಮೈಸೂರು, ಕೊಡಗು, ಚಿಕ್ಕಮಗಳೂರು ಈ 3 ಜಿಲ್ಲೆಗಳಲ್ಲಿ, ಜೊತೆಗೆ ಹಾಸನ ಕೂಡ, ಈ 4 ಜಿಲ್ಲೆಗಳಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ದಟ್ಟವಾಗಿರ್ತಕ್ಕಂಥ ಅರಣ್ಯ ಪ್ರದೇಶದಿಂದ ಕೂಡಿರ್ತಕ್ಕಂಥ ಜಿಲ್ಲೆಗಳು ಇವಾಗಿದ್ದಾವೆ. ಮಕ್ಕಳೇ, ನೀವು ಗಮನಿಸಬೇಕಾಗಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಏನು ಅಂತಂದ್ರೆ ಇಲ್ಲಿ ಮೈಸೂರು, ಕೊಡಗು, ಚಿಕ್ಕಮಗಳೂರು, ಹಾಸನ ಈ 4 ಜಿಲ್ಲೆಗಳಲ್ಲಿ ದಟ್ಟವಾಗಿರ್ತಕ್ಕಂಥ ಅರಣ್ಯ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಅಲ್ಲಿ ಈ ಅರಣ್ಯ ಪ್ರದೇಶ ಅಂತಕ್ಕಂಥದ್ದು ಹೇರಳವಾಗಿ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಇರ್ತಕ್ಕಂಥ ಈ ಬಂಡೀಪುರ ಇರಬಹುದು, ನಾಗರಹೊಳೆ ಇರಬಹುದು, ಮಲೆ ಮಹದೇಶ್ವರ ಬೆಟ್ಟ ಇರಬಹುದು, ಪುಷ್ಪಗಿರಿ, ಇವೆಲ್ಲ ಪ್ರಸಿದ್ಧವಾಗಿರ್ತಕ್ಕಂಥ ಅರಣ್ಯ ಪ್ರದೇಶಗಳು ಆವಾಗಿದ್ದಾವೆ. ನೋಡಿ ಮಕ್ಕಳೇ, ಈ ಮೈಸೂರು ವಿಭಾಗ ಅಂತಕ್ಕಂಥದ್ದು ದಟ್ಟವಾಗಿರ್ತಕ್ಕಂಥ ಅರಣ್ಯಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಬಂಡೀಪುರ, ನಾಗರಹೊಳೆ, ಮಲೆ ಮಹದೇಶ್ವರ ಬೆಟ್ಟ, ಪುಷ್ಪಗಿರಿ ಬೆಟ್ಟ ಅಂತಕ್ಕಂಥವು ಅತಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಅರಣ್ಯ ಪ್ರದೇಶಗಳು ಇವಾಗಿದಾವ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ 10 ಬಗೆಯ ಒಂದು ಕಿರು ಉತ್ಪನ್ನಗಳು, ಕಿರು ಅರಣ್ಯ ಉತ್ಪನ್ನಗಳು ಅಂತಕ್ಕಂಥವು ಅಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶಗಳಲ್ಲಿ ನಮಗೇನಾಗ್ತಾಗಿದೆ, ಸಿಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ಇರ್ತಕ್ಕಂಥ ಅರಣ್ಯಗಳಲ್ಲಿ ಕಿರು ಅರಣ್ಯ ಉತ್ಪನ್ನಗಳು ಅಂತಂದ್ರೆ ಏನು? ಉದಾಹರಣೆಗೆ ಜೇನುತುಪ್ಪ ಇರಬಹುದು, ಸೋಲಿಗೆ ಬಳಸ್ತಾ ಇರತಕ್ಕಂಥ ಒಂದು ಕಟ್ಟಿಗೆ ಇರಬಹುದು,
ಅಲ್ಲಿ ಬೆಳೀತಾ ಇರತಕ್ಕಂಥ ಕಾಡಿನಲ್ಲಿ ಬೆಳೀತಾ ಇರತಕ್ಕಂಥ ವಿವಿಧ ಬಗೆಯ ಹಣ್ಣುಗಳಿರಬಹುದು. ಇವೆಲ್ಲ ಕಿರು ಅರಣ್ಯ ಉತ್ಪನ್ನಗಳು ಅಂತೇಳಿ ಕರೀತಾ ಇದ್ದಾರೆ. ಹಾಗಾದ್ರೆ ಈ ಸಾವಿರಾರು ಬುಡಕಟ್ಟು ಜನರಿಗೆ ಈ ಕಿರು ಅರಣ್ಯ ಉತ್ಪನ್ನಗಳು ಅಂತಕ್ಕಂಥವು ಸಹಾಯಕಾರಿಯಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ವಾಸವಾಗಿರ್ತಕ್ಕಂಥ ಈ ಸಾಮಾನ್ಯ ಬುಡಕಟ್ಟು ಜನರಿಗೆ ಅವು ವರದಾನವಾಗಿ ಅವು ಪರಿಣಮಿಸ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ನೀವು ಮಾರುಕಟ್ಟೆಯಲ್ಲಿ ನೋಡಿರಬಹುದು, ಅನೇಕ ಜನರು ಏನು ಮಾಡ್ತಿದ್ದಾರೆ, ಆ ಜೇನನ್ನ ಬಿಡಿಸಿ ತಂದು ಮಾರಾಟ ಮಾಡ್ತಾ ಇರತಕ್ಕಂಥ ಒಂದು ದೃಶ್ಯವನ್ನು ನೀವು ಕಾಣ್ತಾ ಇದ್ದೀರಿ. ಜೇನು ಅಂತೇಳಿ ಸಿಹಿಯಾಗಿರ್ತಕ್ಕಂಥ ಒಂದು ಪದಾರ್ಥ. ಆ ಒಂದು ಜೇನನ್ನ ಏನು ಮಾಡ್ತಾ ಇದ್ದಾರೆ, ಅನೇಕ ಜನರು ತಮ್ಮ ಒಂದು ಜೀವನ ನಡೆಸುವ ಸಲುವಾಗಿ ಆ ಜೇನನ್ನ ಬಿಡಿಸಿಕೊಂಡು ಬಂದು ಏನ್ ಮಾಡ್ತಾ ಇದ್ದಾರೆ, ಮಾರುಕಟ್ಟೆಗಳಲ್ಲಿ ಅಥವಾ ಈ ಊರಿನ ಒಂದು ವಿವಿಧ ಭಾಗಗಳಲ್ಲಿ ಪ್ರದೇಶಗಳಲ್ಲಿ ಒಟ್ಟಾರಗಳಲ್ಲಿ ಅದನ್ನು ಮಾರಾಟ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅಂಥವುಗಳಿಗೆ ನಾವು ಕಿರು ಅರಣ್ಯ ಉತ್ಪನ್ನಗಳು ಅಂತೇಳಿ ನಾವು ಕರೀತಾ ಇದ್ದೀವಿ. ಇಲ್ಲಪ್ಪ ಅಂದ್ರೆ ಹಲಸಿನ ಹಣ್ಣು ಇರಬಹುದು, ಗೋಡಂಬಿ ಬೀಜಗಳಿರಬಹುದು, ಇವೆಲ್ಲ ಅರಣ್ಯದಲ್ಲಿ ಬೆಳೀತಾ ಇರತಕ್ಕಂಥ ಕಿರು ಅರಣ್ಯ ಉತ್ಪನ್ನಗಳು ಅಂತೇಳಿ ಇವುಗಳನ್ನ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಅವತ್ತಿನ ಕಾಲದಲ್ಲಿ ಈ ಕಿರು ಅರಣ್ಯ ಉತ್ಪನ್ನಗಳು ಅಲ್ಲಿ ವಾಸವಾಗಿರ್ತಕ್ಕಂಥ ಈ ಬುಡಕಟ್ಟು ಜನರಿಗೆ ಒಂದು ವರಮಾನದ ಒಂದು ಮೂಲಗಳಾಗಿವೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಮೈಸೂರು ವಿಭಾಗದ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಬುಡಕಟ್ಟು ಜನಾಂಗದವರು ಅಲ್ಲಿ ವಾಸವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಮೊದಲಿಗೆ ಬರ್ತಕ್ಕಂಥವರು ಜೇನು ಕುರುಬರು ಅಂತೇಳಿ ಕರೀತಾ ಇದ್ದಾರೆ. ಜೇನು ಕುರುಬರು ಕೂಡ ಇವರು ಕೂಡ ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಜನಾಂಗ. ಅವರ ಹೆಸರೇನು? ಜೇನು ಕುರುಬರು ಅಂತೇಳಿ ಕರೀತಾ ಇದ್ದಾರೆ. ಜೇನು ಕುರುಬರು ಇವರು ಮೈಸೂರು ವಿಭಾಗದಲ್ಲಿ ಕಂಡುಬರತಕ್ಕಂಥ ಒಂದು ಬುಡಕಟ್ಟು ಸಮುದಾಯ. ಬುಡಕಟ್ಟು ಸಮುದಾಯ ಬುಡಕಟ್ಟು ಸಮುದಾಯ ಈ ಒಂದು ವಿಭಾಗದಲ್ಲಿ ಈ ಜೇನು ಕುರುಬರು ಅಂತ ನಾವು ಕರೀತಾ ಇದ್ದೀವಿ. ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ವಾಸವಾಗಿರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಜೇನು ಕುರುಬರು ಅಂತ ನಾವು ಏನ್ ಕರಿತಾ ಇದ್ದೀವಿ, ಇವರು ಮೈಸೂರು ವಿಭಾಗದ ಮೈಸೂರು ಮತ್ತು ಚಾಮರಾಜನಗರ ಈ ಎರಡು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ವಾಸವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರು ಮತ್ತು ಚಾಮರಾಜನಗರ. ಮೈಸೂರು, ಚಾಮರಾಜನಗರ, ಚಾಮರಾಜನಗರ ಈ ಎರಡು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜೇನು ಕುರುಬರು ಅಂತಕ್ಕಂಥ ಒಂದು ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜನರು ಅಲ್ಲಿ ವಾಸವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇವರಷ್ಟೇ ಅಲ್ಲದೆ ದಕ್ಷಿಣ ಕನ್ನಡ ಇರಬಹುದು, ಉಡುಪಿ ಇರಬಹುದು, ಈ ಒಂದು ಸ್ಥಳಗಳಲ್ಲಿ ಕೂಡ ಕೊರಗ ಅಂತಕ್ಕಂಥ ಒಂದು ಬುಡಕಟ್ಟು ಸಮುದಾಯ. ಯಾವ ರೀತಿ ಜೇನು ಕುರುಬರು ಅಂತಕ್ಕಂಥ ಒಂದು ಬುಡಕಟ್ಟು ಸಮುದಾಯದವರು ಈ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ವಾಸವಾಗಿದ್ದಾರೆ, ಅದೇ ರೀತಿ ಈ ಕೊರಗರು ಅಂತಕ್ಕಂಥವರು ಕೂಡ ಅಲ್ಲಿ ಕಂಡು ಬರ್ತಾ ಇದ್ದಾರೆ. ಮೈಸೂರು ವಿಭಾಗದಲ್ಲಿ ಕೊರಗರು ಇವರು ಕೂಡ ಈ ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜನರಾಗಿದ್ದಾರೆ. ಈ ಕೊಡಗರು ಅಂತ ನಾವು ಏನು ಕರಿತಾ ಇದ್ದೀವಿ, ಇವರು ಬಹಳಷ್ಟು ಹಿಂದುಳಿದ ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಂದು ಸಮುದಾಯ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವರು ಈ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಬುಡಕಟ್ಟು ಸಮುದಾಯ ಅಂತೇಳಿ ಕರೀತಾ ಇದ್ದಾರೆ. ಹಾಗಾದ್ರೆ ಮತ್ತೊಂದು ಈ ಬುಡಕಟ್ಟು ಸಮುದಾಯ ಕೂಡ ಅಲ್ಲಿ ಕಂಡು ಬರ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ. ಅದು ಯಾವುದಂದ್ರೆ ಮಲೆ ಕುಡಿಯರು ಅಂತೇಳಿ ಅವರನ್ನ ಕರೀತಾ ಇದ್ದಾರೆ. ಮಲೆ ಕುಡಿಯರು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಬುಡಕಟ್ಟು ಸಮುದಾಯ ಮಲೆ ಕುಡಿಯರು ಅಂತೇಳಿ ಅವರನ್ನ ಕರೀತಾ ಇದ್ದಾರೆ. ಹೀಗೆ ಅನೇಕ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥ ಜನರು ಈ ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಎರವರಿರಬಹುದು, ಹಕ್ಕಿ ಪಿಕ್ಕಳಿ ಇರಬಹುದು, ಮೇಘಾರರಿರಬಹುದು, ಹೀಗೆ ಅನೇಕ ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜನರು ಎರವರಿರಬಹುದು, ಹಕ್ಕಿಪ್ಪಿಗಳು, ಹಲಸಿಗರು ಅಂತ ನಾವೇನು ಕರಿತಾ ಇದ್ದೀವಿ. ಇವರೆಲ್ಲ ಈ ಮೈಸೂರು ವಿಭಾಗದಲ್ಲಿ ವಾಸವಾಗಿರ್ತಕ್ಕಂಥ ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜನರು ಇವರಾಗಿದ್ದಾರೆ. ಈ ಒಂದು ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಈ ಜನರು ಬಹಳಷ್ಟು ಬಡವರಿದ್ದಾರೆ. ಹೀಗಾಗಿ ಇವರು ವಾಸವಾಗಿರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಅಲ್ಲಿರ್ತಕ್ಕಂಥ ಅರಣ್ಯ
ಈ ಕಿರು ಉತ್ಪನ್ನಗಳನ್ನ ಬಳಕೆ ಮಾಡಿಕೊಂಡು ಅವುಗಳಿಂದ ಬಂದಿರತಕ್ಕಂತ ಒಂದು ಹಣದಿಂದ ಇವರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಜೀವನವನ್ನ ನಡೆಸ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ಇಲ್ಲಿ ಜೇನುಕುರುಬರು, ಹೊರಗರು, ಮಲೆಕುಡಿಯರು, ನೇಕಾರರು, ಹಕ್ಕಿ ಪಿಕ್ಕಿಗಳು ಮತ್ತು ಹಲಸಿಗರು ಅಂತ ನಾವೇನು ಕರಿತಾ ಇದ್ದೀವಿ. ಇವರೆಲ್ಲರೂ ಈ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥ ಜನರಾಗಿದ್ದಾರೆ. ಹಾಗಾದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಇರತಕ್ಕಂಥದ್ದು ನಿಮಗೆ ಈಗಾಗಲೇ ಗೊತ್ತಿರತಕ್ಕಂಥದ್ದು. ಈ ಹುಲಿ ಸಂರಕ್ಷಣಾ ಒಂದು ಯೋಜನೆ ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದಲ್ಲಿ ಜಾರಿಯಲ್ಲಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿರೋದ್ರಿಂದ ಆ ಒಂದು ಹುಲಿಯನ್ನ ಯಾರು ಕೂಡ ಕೊಲೆ ಮಾಡಬಾರದು ಅಂತಕ್ಕಂಥ ಒಂದು ಕಾನೂನು ನಮ್ಮ ರಾಜ್ಯದಲ್ಲಿ ಜಾರಿಯಲ್ಲಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ನಮ್ಮ ರಾಜ್ಯದಲ್ಲಿ ಈ ಹುಲಿ ಸಂರಕ್ಷಣಾ ಒಂದು ವನ್ಯಮೃಗಧಾಮಗಳಲ್ಲಿ 3 ಮೈಸೂರು ವಿಭಾಗದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಆಗಿರುವುದರಿಂದ ಆ ಹುಲಿಯನ್ನ ಯಾರು ಕೂಡ ಹತ್ಯೆ ಮಾಡಬಾರದು ಅಂತಕ್ಕಂಥ ಒಂದು ನಿಯಮ ಜಾರಿಯಲ್ಲಿರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಇಂಥ ಒಂದು ಹುಲಿ ಸಂರಕ್ಷಣಾ ವನ್ಯಮೃಗಧಾಮಗಳಲ್ಲಿ 3 ಎಲ್ಲಿದಾವು ಅಂತಂದ್ರೆ ನಮ್ಮ ಮೈಸೂರು ವಿಭಾಗದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅವು ಬಂಡೀಪುರ, ನಾಗರಹೊಳೆ, ಭದ್ರಾ ಹುಲಿ ಸಂರಕ್ಷಣಾ ಒಂದು ಮೀಸಲು ಪ್ರದೇಶ ಅಂತೇಳಿ ಅವುಗಳನ್ನ ಕರೀತಾ ಇದ್ದಾರೆ. ಹುಲಿ ಸಂರಕ್ಷಣಾ ಸ್ಥಳಗಳು ಯಾವುದರೆ, ಒಂದು ಬಂಡೀಪುರ, ನಾಗರಹೊಳೆ, ಮತ್ತೊಂದು ಈ ಭದ್ರಾ ಹುಲಿ ಸಂರಕ್ಷಣಾ ಪ್ರದೇಶ, ಭದ್ರಾ ಹುಲಿ ಸಂರಕ್ಷಣಾ ಸ್ಥಳ ಅಥವಾ ಪ್ರದೇಶ. ಹೀಗೆ ಈ 3 ಸ್ಥಳಗಳಲ್ಲಿ ಬಂಡೀಪುರ ಇರಬಹುದು, ನಾಗರಹೊಳೆ ಇರಬಹುದು, ಭದ್ರಾ ಹುಲಿ ಸಂರಕ್ಷಣಾ ಒಂದು ಪ್ರದೇಶ ಇರಬಹುದು. ಈ 3 ಸ್ಥಳಗಳಲ್ಲಿ ಹುಲಿಗಳನ್ನ ಏನು ಮಾಡ್ತಾ ಇದ್ದಾರೆ, ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಈ ಹುಲಿ ಸಂರಕ್ಷಣಾ ಒಂದು ಯೋಜನೆ ಅಂತಕ್ಕಂಥದ್ದು ಅನುಷ್ಠಾನದಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಅನೇಕ ಆನೆಗಳ ಒಂದು ದಂತಕ್ಕಾಗಿ, ಹುಲಿಗಳ ಒಂದು ಚರ್ಮಕ್ಕಾಗಿ ಆ ಒಂದು ಪ್ರಾಣಿಗಳನ್ನ ವಧೆ ಮಾಡ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ಇಲ್ಲಿ ನಾವು ಗಮನವಿಟ್ಟು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನು ಅಂತಂದ್ರೆ, ಆನೆಗಳ ಒಂದು ದಂತಕ್ಕಾಗಿ ಅವುಗಳನ್ನ ಹತ್ಯೆ ಮಾಡ್ತಾ ಇದ್ದಾರೆ ಜನರು. ಜೊತೆಗೆ ಹುಲಿಗಳನ್ನ ಯಾವ ಕಾರಣಕ್ಕಾಗಿ ಹತ್ಯೆ ಮಾಡ್ತಾ ಇದ್ದಾರೆ ಅಂದ್ರೆ, ಆ ಹುಲಿಯ ಮೇಲಿನ ಒಂದು ಮೈ ಮೇಲೆ ಇರ್ತಕ್ಕಂಥ ಒಂದು ಚರ್ಮಕ್ಕಾಗಿ. ಅದು ಕೂಡ ಬಹಳಷ್ಟು ಬೆಲೆ ಬಾಳತಕ್ಕಂಥ ಒಂದು ಚರ್ಮ. ಹೀಗಾಗಿ ಹುಲಿಯ ಮೈ ಮೇಲೆ ಬೆಳೀತಾ ಇರತಕ್ಕಂಥ ಚರ್ಮಕ್ಕಾಗಿ ಅದನ್ನ ಕೊಲೆ ಮಾಡ್ತಾ ಇದ್ದಾರೆ. ಆನೆಗಳ ಒಂದು ದಂತಗಳು ಬಹಳಷ್ಟು ಬೆಲೆ ಬಾಳತಕ್ಕಂಥ ಒಂದು ವಸ್ತುಗಳಾಗಿದ್ದಾವ, ಅವುಗಳಿಗಾಗಿ ಆನೆಗಳನ್ನ ಹತ್ಯೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅಕ್ರಮವಾಗಿ ಜನರು ಆ ಒಂದು ಆನೆ ಇರ್ಬೋದು, ಹುಲಿ ಇರ್ಬೋದು, ಅವುಗಳನ್ನ ಕೊಲೆ ಮಾಡ್ತಾ ಇದ್ದಾರೆ. ಆ ಒಂದು ಕೊಲೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆನೆ ಇರ್ಬೋದು, ಹುಲಿ ಇರ್ಬೋದು, ಅಥವಾ ಅರಣ್ಯದಲ್ಲಿ ವಾಸವಾಗಿರ್ತಕ್ಕಂಥ ಇನ್ನಿತರ ಪ್ರಾಣಿಗಳಿರ್ಬೋದು, ಅವುಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಹತ್ಯೆ ಮಾಡಬಾರದು ಅಂತಕ್ಕಂಥ ಒಂದು ಕಾನೂನು ನಮ್ಮ ರಾಜ್ಯದಲ್ಲಿ ಜಾರಿಯಲ್ಲಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅದನ್ನ ತಡೆದು ಅವುಗಳ ಒಂದು ರಕ್ಷಿಸುವ ಒಂದು ನಿಟ್ಟಿನಲ್ಲಿ ಆ ಪ್ರಾಣಿಗಳನ್ನ ರಕ್ಷಣೆ ಮಾಡತಕ್ಕಂಥ ಒಂದು ಉದ್ದೇಶದಿಂದ ಈ ಹುಲಿ ಸಂರಕ್ಷಣಾ ಯೋಜನೆ ಅಂತಕ್ಕಂಥ ಒಂದು ಯೋಜನೆ ನಮ್ಮ ರಾಜ್ಯದಲ್ಲಿ ಜಾರಿಯಲ್ಲಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಹುಲಿಯ ಸಂಖ್ಯೆ ಅಂತಕ್ಕಂಥದ್ದು ಹೆಚ್ಚಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂದ್ರೆ ಅದು ನಮ್ಮ ಕರ್ನಾಟಕ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು. ಇಡೀ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಹುಲಿಗಳು ವಾಸವಾಗಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತಂದ್ರೆ ಅದು ಕರ್ನಾಟಕ ಅಂತೇಳಿ ನಾವು ಹೇಳಬಹುದು. ಅತಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಿದೆ, ಈ ಹುಲಿಗಳ ಒಂದು ಸಂಖ್ಯೆ ಹೆಚ್ಚಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಏನದಾವ, ವನ್ಯಮೃಗಧಾಮಗಳದಾವ, ಪಕ್ಷಿಧಾಮಗಳದಾವ. ಇವೆಲ್ಲವೂ ಕೂಡ ಮೈಸೂರು ವಿಭಾಗದಲ್ಲಿ ಇರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ ಅಂತ ನಾವು ಹೇಳಬಹುದು. ಹಾಗಾದ್ರೆ ಈ ಮೈಸೂರು ವಿಭಾಗದಲ್ಲಿ ಇರ್ತಕ್ಕಂಥ
ಪಕ್ಷಿಧಾಮಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪಕ್ಷಿಧಾಮಗಳ ಹೆಸರುಗಳನ್ನು ನಾವು ನೋಡಬೇಕಾದರೆ ಅದು ರಂಗನತಿಟ್ಟ ಪಕ್ಷಿಧಾಮ ಇರಬಹುದು, ಗುಡುವಿ ಪಕ್ಷಿಧಾಮ ಇರಬಹುದು, ಬೆಳ್ಳೂರು ಪಕ್ಷಿಧಾಮ ಇರಬಹುದು, ಮೇಲುಕೋಟೆ ವನ್ಯಮೃಗಧಾಮ ಇರಬಹುದು, ಕಾವೇರಿ ವನ್ಯಮೃಗಧಾಮ ಇರಬಹುದು, ಮಲೆ ಮಹದೇಶ್ವರ ವನ್ಯಮೃಗಧಾಮ ಇರಬಹುದು, ಪುಷ್ಪಗಿರಿ ವನ್ಯಮೃಗಧಾಮ ಇರಬಹುದು. ಇವೆಲ್ಲವೂ ಮೈಸೂರು ವಿಭಾಗದಲ್ಲಿ ಬರತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ವನ್ಯಮೃಗಧಾಮಗಳು ಮತ್ತು ಪಕ್ಷಿಧಾಮಗಳು. ಇವೆಲ್ಲ ಹೆಸರುಗಳನ್ನ ವಿದ್ಯಾರ್ಥಿಗಳೇ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಈ ಮೈಸೂರು ವಿಭಾಗದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ವನ್ಯಮೃಗಧಾಮಗಳು ಇವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಮೈಸೂರು ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ನಾಗರಹೊಳೆ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಅಲ್ಲಿ ಕಂಡು ಬರ್ತಾ ಇದೆ. ಮೈಸೂರು ವಿಭಾಗದಲ್ಲಿ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಅಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಅಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಎಲ್ಲಿ? ಚಾಮರಾಜ ಜಿಲ್ಲೆಯಲ್ಲಿ. ಇನ್ನ ಈ ಆನೆಗಳನ್ನ ಪಳಗಿಸ್ತಕ್ಕಂಥ ಒಂದು ವಿಧಾನಕ್ಕೆ ಏನನ್ನು ಕರೀತಾ ಇದ್ದಾರೆ ಅಂದ್ರೆ ಖೆಡ್ಡ ಅಂತೇಳಿ ಕರೀತಾ ಇದ್ದಾರೆ. ಬಾಲ್ಯದಲ್ಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆನೆಗಳನ್ನ ಈ ಖೆಡ್ಡ ಅಂತಕ್ಕಂಥ ಒಂದು ಕಾರ್ಯಾಚರಣೆಯ ಮೂಲಕ ಅವುಗಳನ್ನ ಪಳಗಿಸ್ತಾ ಇದ್ದಾರ. ಯಾಕಂದ್ರೆ ಆನೆ ಮಾವುತ ಹೇಳಿದ ಹಾಗೆ ಕೇಳಬೇಕಾಗ್ತದ. ಅವುಗಳಿಗೆ ಬಾಲ್ಯದಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವಳಿಗೆ ಬೇರೆ ಬೇರೆ ತೆರನಾಗಿರ್ತಕ್ಕಂಥ ಒಂದು ತರಬೇತಿಗಳನ್ನ ಆ ಬಾಲ್ಯದಲ್ಲಿರ್ತಕ್ಕಂಥ ಮರಿ ಆನೆಗಳಿಗೆ ನೀಡಲಾಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೆನಪಿನಲ್ಲಿಟ್ಟುಕೊಳ್ಬೇಕಾಗ್ತದೆ. ಮಕ್ಕಳೇ, ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ನಾಡ ಹಬ್ಬ ದಸರಾ ಅಂತಕ್ಕಂಥದ್ದು ಬರ್ತಾ ಇದೆ. ಆ ದಸರಾ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅರಣ್ಯ ಪ್ರದೇಶದಿಂದ 3 ಆನೆಗಳು ಅಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೊನ್ನೆ ತಾನೇ ದಸರಾ ಹಬ್ಬ ಮುಗಿದಿರ್ತಕ್ಕಂಥದ್ದು. ಅಲ್ಲಿ ಏನಪ್ಪಾ ಅಂದ್ರೆ ಅಭಿಮನ್ಯು ಅಂತಕ್ಕಂಥ ಒಂದು ಆನೆ ಏನ್ ಮಾಡ್ತಾ ಇದೆ, ಬಂಗಾರದ ಒಂದು ಅಂಬಾರಿಯನ್ನ ಹೊತ್ತು ಅದೇನ್ ಮಾಡ್ತಾ ಇದೆ, ಆ ಒಂದು ದಸರಾ ಹಬ್ಬದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗೆ ಆನೆಗಳನ್ನ ಪಳಗಿಸುವ ಒಂದು ಕಾರ್ಯಾಚರಣೆಗೆ ಖೆಡ್ಡ ಅಂತೇಳಿ ಕರೀತಾ ಇದ್ದಾರ. ಯಾವ ರೀತಿ ಮಾವುತ ಅದಕ್ಕೆ ಆಜ್ಞೆಯನ್ನ ಮಾಡ್ತಾ ಇದ್ದಾರ, ಅದೇ ರೀತಿ ಆನೆ ಏನ್ ಮಾಡ್ತಾ ಇದೆ, ನಡೆದುಕೊಳ್ಳುತ್ತಾ ಇದೆ. ಹೀಗೆ ಆ ಒಂದು ಆನೆಗೆ ಏನ್ ಮಾಡ್ತಾ ಇದಾರೆ, ತರಬೇತಿಯನ್ನ ಕೊಟ್ಟು ಅವುಗಳನ್ನ ಏನ್ ಮಾಡ್ತಾ ಇದಾರ, ಪಳಗಿಸ್ತಾ ಇದ್ದಾರ. ಮಾವುತ ಹೇಳಿದ ಹಾಗೆ ಆನೆ ಕೇಳಬೇಕು. ಆ ರೀತಿ ಏನ್ ಮಾಡ್ತಾರೆ, ಅವುಗಳಿಗೆ ಟ್ರೈನಿಂಗ್ ಅನ್ನ, ತರಬೇತಿಯನ್ನ ಆನೆಗಳಿಗೆ ನೀಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಆನೆಗಳನ್ನ ಪಳಗಿಸುವ ಒಂದು ಕಾರ್ಯಾಚರಣೆಗೆ ಖೆಡ್ಡ ಅಂತೇಳಿ ಕರೀತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಘಟಕದ ಮೇಲೆ 3 ಪ್ರಶ್ನೆಗಳು ನಿಮಗೆ ಬರ್ತಾ ಇದ್ದಾವ. ಮೊದಲನೆಯ ಪ್ರಶ್ನೆ, ಮೈಸೂರು ವಿಭಾಗದಲ್ಲಿರ್ತಕ್ಕಂಥ 2 ಪ್ರಸಿದ್ಧ ಅರಣ್ಯ ಪ್ರದೇಶಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಎರಡನೇ ಪ್ರಶ್ನೆ, ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರ್ತಕ್ಕಂಥ 2 ಬುಡಕಟ್ಟು ಸಮುದಾಯಗಳ ಒಂದು ಹೆಸರನ್ನ ಬರೆಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ಮೂರನೇ ಬರ್ತಕ್ಕಂಥದ್ದು 2 ಪಕ್ಷಿಧಾಮಗಳು, 2 ವನ್ಯಮೃಗಧಾಮಗಳ ಹೆಸರುಗಳನ್ನ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಮಕ್ಕಳೇ, ಇಲ್ಲಿ ಬರ್ತಕ್ಕಂಥ 2 ಬಿಟ್ಟ ಸ್ಥಳಗಳು ನಮ್ಮ ರಾಷ್ಟ್ರೀಯ ಪ್ರಾಣಿ ಡ್ಯಾಶ್ ಅಂತ ಕೇಳಿದಾರ. ಹುಲಿ ಅಂತಕ್ಕಂಥದ್ದು ಈಗಾಗಲೇ ನೀವು ಗೊತ್ತಿರ್ತಕ್ಕಂಥದ್ದು. ಕಾಡಾನೆಗಳನ್ನ ಪಳಗಿಸುವ ಕಾರ್ಯಾಚರಣೆಯನ್ನು ಏನ್ ಕೇಳ್ತಾರೆ, ಖೆಡ್ಡ ಅಂತಕ್ಕಂಥ ಒಂದು ವಿಧಾನದ ಮೂಲಕ ಅವನ್ನ ಪಳಗಿಸ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇನ್ನು ಮುಂದೆ ಬರ್ತಕ್ಕಂಥ ಒಂದು ಘಟಕ ಯಾವುದಾದರೆ ಕೃಷಿ ಮತ್ತು ಉದ್ದಿಮೆಗಳು. ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಕೃಷಿ ಮತ್ತು ಉದ್ಯಮಗಳ ಕುರಿತು ಈಗ ನಾವು ಅಧ್ಯಯನವನ್ನ ಮಾಡೋಣ. ಹಾಗಾದ್ರೆ ಮೈಸೂರು ವಿಭಾಗ ಅಂದ ತಕ್ಷಣ ಅಲ್ಲಿ ವಾಸವಾಗಿರ್ತಕ್ಕಂಥ ಜನರ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ಯೋಗ ಯಾವುದು ಅಂತಂದ್ರೆ ಅದು ಕೃಷಿ ಅಂತೇಳಿ ನಾವು ಹೇಳಬಹುದು. ಕೃಷಿ ಮತ್ತು ಉದ್ದಿಮೆಗಳು. ಯಾಕಂದ್ರೆ ಅಲ್ಲಿ ವಾಸವಾಗಿರ್ತಕ್ಕಂಥ ಜನರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಕೃಷಿಯನ್ನ ಅವಲಂಬಿಸಿದಾರ. ಕೃಷಿ ಅವರ ಒಂದು ಜೀವದ್ರವ್ಯ ಅಂತ ಅದನ್ನ ಕರೀತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ವಾಸವಾಗಿರ್ತಕ್ಕಂಥ ಜನರ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ಯೋಗ ಯಾವುದು ಅಂತಂದ್ರೆ ಕೃಷಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಈ ಮೈಸೂರು ವಿಭಾಗದ ಜಿಲ್ಲೆಗಳು ಅನೇಕ ಈ ಕೃಷಿಯನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಜನರು ಅಲ್ಲಿ ವಾಸವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರು ಜಿಲ್ಲೆ ಯಾವ ಒಂದು ಬೆಳೆಗೆ ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡದ, ರೇಷ್ಮೆ ಬೆಳೆಗೆ ಅದು ಪ್ರಸಿದ್ಧಿಯನ್ನು ಪಡ್ಕೊಂಡದ. ಯಾವ ಬೆಳೆಗೆ? ರೇಷ್ಮೆ ಬೆಳೆ. ಮೈಸೂರು ಅಂದ ತಕ್ಷಣ ಈ ರೇಷ್ಮೆ ಬೆಳೆಗೆ ಇದು ಏನಾಗಿದೆ, ಪ್ರಸಿದ್ಧಿಯನ್ನ ಪಡೆದಿದೆ.
ರೇಷ್ಮೆ ಬೆಳೆಗೆ ಪ್ರಸಿದ್ಧಿಯಾಗಿದೆ. ಹಾಗಾದ್ರೆ ಇದೊಂದೇ ಬೆಳೆಯನ್ನ ಅಲ್ಲಿ ಬೆಳೀತಾ ಇದ್ದಾರ ಅಲ್ಲಿರ್ತಕ್ಕಂಥ ಜನರು ಅಂತಂದ್ರೆ ರೇಷ್ಮೆ ಬೆಳೆಯನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಇನ್ನು ಉಳಿದಂತ ಈ ಕೊಡಗು ಇರಬಹುದು, ಹಾಸನ ಇರಬಹುದು, ಚಿಕ್ಕಮಗಳೂರು, ಈ 3 ಜಿಲ್ಲೆಗಳು ಅಲ್ಲಿ ಕಾಫಿ ತೋಟಗಳು ಅಂತ ಹೇಳಿ ಕರೀತಾ ಇದ್ದಾರ. ಆ ಕಾಫಿ ಬೆಳೆಯನ್ನು ಬೆಳೆಯಲಿಕ್ಕೆ ಅವು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾವ. 3 ಜಿಲ್ಲೆಗಳು ಯಾವ್ಯಾವು? ಕೊಡಗು, ಹಾಸನ, ಚಿಕ್ಕಮಗಳೂರು. ಈ 3 ಜಿಲ್ಲೆಗಳಲ್ಲಿ ಕಾಫಿ ಬೆಳೆಯನ್ನ ಬೆಳೀತಾ ಇದ್ದಾರ. ಮೈಸೂರಿನಲ್ಲಿ ರೇಷ್ಮೆ ಬೆಳೆಯನ್ನ ಬೆಳೀತಾ ಇದ್ದಾರ. ಹಾಗಾದ್ರೆ ಈ ದಕ್ಷಿಣ ಕನ್ನಡ ಇರಬಹುದು, ಮಂಡ್ಯ ಇರಬಹುದು, ಉಡುಪಿ ಇರಬಹುದು, ಈ ಭಾಗಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆ ಅಂದ ತಕ್ಷಣ ನಾವು ನೆನಪಿಗೆ ಬರ್ತಕ್ಕಂಥ ಒಂದು ವಿಷಯ ಏನು? ಅಲ್ಲಿ ಅತ್ಯಧಿಕ ಪ್ರಮಾಣದ ಒಂದು ಕಬ್ಬನ್ನ ಅಲ್ಲಿ ಬೆಳೀತಾ ಇದ್ದಾರ. ಅದಕ್ಕಾಗಿ ಸಕ್ಕರೆ ಜಿಲ್ಲೆ ಅಂತ ಹೇಳಿ ಕರೀತಾ ಇದ್ದಾರ. ಅದೇ ರೀತಿ ಈ ಉಡುಪಿ ಇರಬಹುದು, ದಕ್ಷಿಣ ಕನ್ನಡ, ಈ ಜಿಲ್ಲೆಗಳಲ್ಲಿ ಗೋಡಂಬಿಯನ್ನ ಬೆಳೀತಾ ಇದ್ದಾರ, ಮೆಣಸನ್ನು ಬೆಳೀತಾ ಇದ್ದಾರ, ಏಲಕ್ಕಿಯನ್ನು ಬೆಳೀತಾ ಇದ್ದಾರ, ರಬ್ಬರ್ ಬೆಳೆ ಅಂತಕ್ಕಂಥ ಒಂದು ಬೆಳೆಯನ್ನು ಕೂಡ ಬೆಳೀತಾ ಇದ್ದಾರ. ಹಾಗಾದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಎಲ್ಲಿ ಬೆಳೀತಾ ಇದ್ದಾರೆ, ಯಾವ ಜಿಲ್ಲೆಯಲ್ಲಿ ಅಂದರೆ ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಕೃಷಿ ಚಟುವಟಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವುಗಳ ಜೊತೆಗೆ ಅಲ್ಲಿ ಅನೇಕ ಆಹಾರ ಪದಾರ್ಥಗಳನ್ನು ಕೂಡ ಬೆಳೀತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ. ಈ ಭಾಗದ ಅನೇಕ ಜಿಲ್ಲೆಗಳಲ್ಲಿ ಬೆಳೀತಾ ಇರ್ತಕ್ಕಂಥ ಒಂದು ಬೆಳೆಗಳು ಯಾವುವು ಅಂತಂದ್ರೆ ಭತ್ತ, ರಾಗಿ, ಜೋಳ, ಅವರೆ, ಹೆಸರು, ಉದ್ದು ಮುಂತಾದ ಬೆಳೆಗಳನ್ನು ಕೂಡ ಅಲ್ಲಿ ಬೆಳೀತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಅಲ್ಲಿ ಬೆಳೀತಾ ಇರ್ತಕ್ಕಂಥ ವಾಣಿಜ್ಯ ಬೆಳೆಗಳು ಯಾವುವು ಅಂತಂದ್ರೆ ತಂಬಾಕನ್ನು ಬೆಳೀತಾ ಇದ್ದಾರ, ಕಾಫಿಯನ್ನು ಬೆಳೀತಾ ಇದ್ದಾರ, ಗೋಡಂಬಿಯನ್ನು ಬೆಳೀತಾ ಇದ್ದಾರ, ಅಡಿಕೆಯನ್ನು ಬೆಳೀತಾ ಇದ್ದಾರ, ಆಲೂಗಡ್ಡೆಯನ್ನು ಬೆಳೀತಾ ಇದ್ದಾರ, ಕಬ್ಬನ್ನು ಬೆಳೀತಾ ಇದ್ದಾರ, ಹತ್ತಿ, ಕಿತ್ತಳೆ, ತೆಂಗು ಮುಂತಾದ ವಾಣಿಜ್ಯ ಬೆಳೆಗಳನ್ನು ಕೂಡ ಅಲ್ಲಿ ವಾಸವಾಗಿರ್ತಕ್ಕಂಥ ಜನರು ಬೆಳೀತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಮೈಸೂರು ವಿಭಾಗದಲ್ಲಿ ಇರ್ತಕ್ಕಂಥ ಜನರು ಅನೇಕ ಬೆಳೆಗಳನ್ನ ಬೆಳೀತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಮಕ್ಕಳೇ, ಇಲ್ಲಿಯವರೆಗೆ ನಾವು ಮೈಸೂರು ವಿಭಾಗದಲ್ಲಿ ಕಂಡುಬರತಕ್ಕಂಥ ವನ್ಯಮೃಗಧಾಮಗಳಿರ್ಬೋದು, ಪಕ್ಷಿಧಾಮಗಳ ಹೆಸರುಗಳನ್ನು ತಿಳ್ಕೊಂಡಿವಿ, ಉದ್ಯಾನಗಳ ಹೆಸರುಗಳನ್ನು ತಿಳ್ಕೊಂಡಿವಿ. ಜೊತೆಗೆ ಮೈಸೂರು ವಿಭಾಗದಲ್ಲಿ ಕಂಡುಬರತಕ್ಕಂಥ ಕೃಷಿಯ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೀವಿ. ಹಾಗಾದರೆ ಮಕ್ಕಳೇ, ಈ ಒಂದು ಅವಧಿಯಲ್ಲಿ ನಿಮಗೆ ಮನೆಗೆಲಸ ಅಂತಂದ್ರೆ ಏನು ಅಂತಂದ್ರೆ ಈ ಮೈಸೂರು ವಿಭಾಗದಲ್ಲಿ ವಾಸವಾಗಿರತಕ್ಕಂಥ ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಬುಡಕಟ್ಟು ಸಮುದಾಯದ ಹೆಸರುಗಳನ್ನು ನೀವು ಪಟ್ಟಿ ಮಾಡಬೇಕು. ಅವರು ಯಾವ ಯಾವ ಜಿಲ್ಲೆಯಲ್ಲಿ ವಾಸವಾಗಿದ್ದಾರೆ ಅಂತಕ್ಕಂಥದ್ದನ್ನ ಬರೀಬೇಕಾಗ್ತದೆ. ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರತಕ್ಕಂಥ ಬುಡಕಟ್ಟು ಸಮುದಾಯಗಳ ಹೆಸರುಗಳನ್ನ ಪಟ್ಟಿ ಮಾಡಿರಿ. ಅವರು ಯಾವ ಯಾವ ಜಿಲ್ಲೆಯಲ್ಲಿ ವಾಸವಾಗಿದ್ದಾರೆ ಅಂತಕ್ಕಂಥ ಈ 2 ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಬರೆಯಿರಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ವಿರಾಮವನ್ನ ನೀಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.